ನಾವು ಗಮನಿಸಿದ್ವಿ ಬಿಬಿಎಂಪಿ ಕಚೇರಿಗಳ ಮೇಲೆ ಇಡಿ ದಾಳಿ ನಡೆಸಿತ್ತು. ಸೊ ಇವತ್ತು ಕೂಡ ಇಡಿ ರೇಡ್ ಆಗುತ್ತೆ. ನಿನ್ನೆ ಮಹತ್ವದ ಕಡತಗಳನ್ನು ವಶಕ್ಕೆ ಪಡೆಯಲಾಗಿತ್ತು. ಬಿಬಿಎಂಪಿಯಲ್ಲಿ 900 ಕೋಟಿ ಹಗರಣ ಆಗಿದೆ ಅನ್ನುವಂತಹ ಅತಿ ದೊಡ್ಡ ಆರೋಪ. ಬಿಬಿಎಂಪಿಯಲ್ಲಿ ಇವತ್ತು ಕೂಡ ಇದರ ಭಾಗವಾಗಿ ಇಡಿ ರೇಡ್ ಮುಂದುವರಿಯುತ್ತೆ. ಬಿಬಿಎಂಪಿ ಕೇಂದ್ರ ಕಚೇರಿಯಲ್ಲಿ ಮತ್ತಷ್ಟು ದಾಖಲಾತಿಗಳನ್ನ ತಡಕಾಡುತ್ತೆ ಇಡಿ ಅಧಿಕಾರಿಗಳ ತಂಡ. ತಡರಾತ್ರಿ ತನಕ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ರು. ಬಿಬಿಎಂಪಿ ಮಾಡಿರುವಂತಹ ಪ್ರತಿ ಕಾಮಗಾರಿ ಅಂದ್ರೆ 2016ರಿಂದ 24ನೇ ಇಸ್ವಿ ತನಕ ಏನೇನು ಕಾಮಗಾರಿಗಳಾಗಿದೆ, ಕೊಳವೆಬಾವಿ, ಆರೋ ಪ್ಲಾಂಟು ಕಾಮಗಾರಿಗಳ ಬೇರೆ ಬೇರೆ ಕಾಮಗಾರಿಗಳ ಪರಿಶೀಲನೆ ಟೋಟಲ್ ಆಗಿ ಈ ಅವಧಿಯ ಡೀಟೇಲ್ಸ್ ನೋಡಿ ಬಂತು. 2014ರಿಂದ 24 10 ವರ್ಷಗಳಲ್ಲಿ ಕಾಮಗಾರಿಗಳ ಹೆಸರಲ್ಲಿ ತಪ್ಪು ಲೆಕ್ಕವನ್ನ ತೋರಿಸಿ ಯಾರ್ಯಾರು ಲೂಟಿ ಮಾಡಿದ್ದಾರೆ, ಯಾರ್ಯಾರ ಪಾತ್ರ ಇದೆ ಅದೆಲ್ಲವನ್ನ ಕೂಡ ಇಡಿ ಇವತ್ತು ಮತ್ತಷ್ಟು ಹುಡುಕ್ಲಿದೆ. ಸೊ ಇವತ್ತು ಇಡಿ ಬಲೆಗೆ ತಿಮಿಂಗಲಗಳೇನಾದ್ರೂ ಬೀಳ್ತಾವ ಈ ದಾಖಲೆಗಳನ್ನ ಹುಡುಕಾಟ ಮಾಡುವಂತಹ ಸಂದರ್ಭದಲ್ಲಿ ಅನ್ನೋದು ಪ್ರಶ್ನೆ. ಯಾಕಂದ್ರೆ ಕೇವಲ ಈ ವಾರ್ಡ್ ಇಂಜಿನಿಯರ್ಗಳು ಮಾತ್ರ ಇದರಲ್ಲಿ ಭಾಗಿಯಾಗಿಲ್ಲ, ದೊಡ್ಡ ದೊಡ್ಡ ಕುಳಗಳೇ ಭಾಗಿಯಾಗಿದ್ದಾರೆ ಅನ್ನೋದು ಬಿಜೆಪಿ ಮುಖಂಡ NR ರಮೇಶ್ ಅವರು ಕಂಪ್ಲೇಂಟ್ ಕೊಡಬೇಕಾದ್ರೆ ಇಡಿ ಅಧಿಕಾರಿಗಳ ಗಮನಕ್ಕೆ ತಂದಿದ್ರು. ಸೊ ಅವ್ರು ಕಂಪ್ಲೇಂಟ್ ಕೊಟ್ಟ ಬೆನ್ನಲ್ಲೇ ಇಡಿ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಸೊ ಇವತ್ತು ಕೂಡ ದಾಖಲಾತಿಗಳ ಪರಿಶೀಲನೆ ಆಗುತ್ತೆ. ಕೆಲ ದಾಖಲಾತಿಗಳನ್ನ ನಿನ್ನೆ ಮುಖ್ಯವಾಗಿ ವಶಕ್ಕೆ ಪಡೆದಿದ್ದಾರೆ. ಸೊ ಆ ದಾಖಲಾತಿಗೆ ಸಂಬಂಧಪಟ್ಟಂತೆ ಕೂಡ ಕೆಲ ಅಧಿಕಾರಿಗಳಿಗೆ ಸಮನ್ಸ್ ಅನ್ನ ಕೊಡುವಂತಹ ಸಾಧ್ಯತೆ ಇದೆ. ಇಡೀ ವರ್ಕಿಂಗ್ ಸ್ಟೈಲ್ ಹೇಗೆ, ಏಕಾಏಕಿ ಈ ತರ ದಾಳಿ ಮಾಡ್ಬಿಡಲ್ಲ. 6 ತಿಂಗಳು ಈ ಕೊಟ್ಟಿರುವಂತಹ ದಾಖಲೆಗಳ ಬಗ್ಗೆ ಏನೇನು ಪ್ರಾಥಮಿಕವಾಗಿ ಸಾಕ್ಷಿಗಳು ಸಿಗುತ್ತೆ ಅನ್ನೋದನ್ನ ನೋಡ್ಕೊಳ್ತಾರೆ. ಆಲ್ಮೋಸ್ಟ್ ಪ್ರಾಥಮಿಕ ಹಂತದಲ್ಲಿ ಈ ಕೃತ್ಯ ಪ್ರೂವ್ ಮಾಡಬಲ್ಲದಾದಂತಹ ಸಾಕ್ಷಿಗಳು ಸಿಕ್ಕಾಗ ಏಕಾಏಕಿ ದಾಳಿಯನ್ನ ಮಾಡ್ತಾರೆ. ಸೊ ಈಗ ಇಡೀ ವರ್ಕಿಂಗ್ ಸ್ಟೈಲ್ ಇದು ಇವತ್ತು ಕೂಡ ಕಂಟಿನ್ಯೂ ಆಗುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಲೋಕೇಶ್. ಇವತ್ತು ಇಡಿ ಅಧಿಕಾರಿಗಳ ದಾಳಿಯ ಸ್ವರೂಪ ಯಾವ ರೀತಿ ಇರಬಹುದು? ನಿನ್ನೆ ವಶಕ್ಕೆ ಪಡೆದಂತಹ ಪ್ರಮುಖ ದಾಖಲಾತಿಗಳು ಯಾವ್ದು? ಮಮತಾ, ಇವತ್ತು ಇಡಿ ಪರಿಶೀಲನೆ ಮುಂದುವರಿಯುತ್ತೆ. ಅದರಲ್ಲಿ ಇದರ ಸ್ವರೂಪ ಅಂತಂದರೆ ದಾಖಲಾತಿಗಳನ್ನು ನಿನ್ನೆ ಒಂದಷ್ಟು ದಾಖಲಾತಿಗಳನ್ನು ಕಚೇರಿಯಲ್ಲಿ ಸಿಕ್ಕಿರುವಂಥ ದಾಖಲಾತಿಗಳನ್ನು, ಕಂಪ್ಯೂಟರ್ಲಿ ಸಿಕ್ಕಿರುವಂಥ ದಾಖಲಾತಿಗಳನ್ನು ಅವರು ವಶಕ್ಕೆ ಪಡ್ಕೊಂಡಿರುವಂಥದ್ದು, ಅದರ ಪರಿಶೀಲನೆಯನ್ನು ಮಾಡ್ತಾರೆ. ಈಗಾಗಲೇ ಇಡಿ ಅಧಿಕಾರಿಗಳು ಬಿಬಿಎಂಪಿಯ ಮುಖ್ಯ ಇಂಜಿನಿಯರ್ ಅವರ ಕಚೇರಿಗೆ ಆಗಮಿಸಿರುವಂಥದ್ದು, ಆಗಮಿಸಿ ಕಚೇರಿಯ ಒಳಗಡೆ ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಅಂದರೆ ನಿನ್ನೆ ಸಿಕ್ಕಿರುವಂಥ ದಾಖಲಾತಿಗಳನ್ನು ತೆಗೆದುಕೊಂಡು ಆ ದಾಖಲಾತಿಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕುವಂಥ ಕೆಲಸಕ್ಕೆ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ನಮಗೆ ಸಿಗ್ತಾ ಇರುವಂಥದ್ದು. ಯಾಕೆಂದರೆ ಈಗಾಗಲೇ 900 ಕೋಟಿ ಹಗರಣ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ವಿನಿಯೋಗ ಏನೇನು ಮಾಡಿದ್ರು, ಏನೆಲ್ಲ ಆಗಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಾ ಇರುವಂಥದ್ದು. 2014ರಿಂದ ಇಲ್ಲಿಯವರೆಗೂ ಕೂಡ ಆಗಿರುವಂಥ ಕಾಮಗಾರಿಗಳು ಎಷ್ಟು ಖರ್ಚಾಗಿದೆ, ಆ ಜೊತೆಗೆ ಯಾರಾದರೂ ಒತ್ತಡ ಆಯ್ತಾ, ಈ ರೀತಿಯ ಒಂದಷ್ಟು ಹಲವು ಪ್ರಶ್ನೆಗಳನ್ನು ಇಟ್ಕೊಂಡು ಇಡಿ ಅಧಿಕಾರಿಗಳೀಗ ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಯಾಕೆಂದರೆ ಈಗಾಗಲೇ ಸಾಕ್ಷಿಗಳು ಸಿಕ್ಕಿರುವಂಥದ್ದು ಇಡಿ ಅಧಿಕಾರಿಗಳ ಜೊತೆಗೆ ಇಲ್ಲಿ 8 ವಲಯಗಳ AWಗಳಿಂದ ಕೂಡ ಮಾಹಿತಿಯನ್ನು ತೆಗೆದುಕೊಂಡು ಅವರಿಂದಲೂ ಕೂಡ ಮಾಹಿತಿ ಸಂಗ್ರಹ ಮಾಡ್ತಾರೆ, ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸ್ತಾರೆ. ಇವತ್ತು ದಾಖಲೆಗಳ ಪರಿಶೀಲನೆ ಬಳಿಕ ಯಾರೆಲ್ಲ ಇದರಲ್ಲಿ ಒಳಗಾಗಿರೋದು ಹೊರಬಿದ್ದ ಬಳಿಕ ಅವ್ರಿಗೆಲ್ಲರಿಗೂ ಕೂಡ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೀತಾರೆ ಅನ್ನುವಂಥದ್ದು ಕೂಡ ಒಂದು ಕುತೂಹಲಕಾರಿಯಾಗಿರುವಂಥದ್ದು. ಖಂಡಿತವಾಗೂ ಈ ದಾಳಿಯ ಬಳಿಕ ಎಲ್ರಿಗೂ ಕೂಡ ಅಧಿಕಾರಿಗಳಿಗೆ ಡವ ಶುರುವಾಗಿರುವಂಥದ್ದು, ಆತಂಕ ಎದುರಾಗಿರುವಂಥದ್ದು. ಇವತ್ತಿನ ಪರಿಶೀಲನೆ ಬಳಿಕ ಏನೆಲ್ಲ ಬೆಳವಣಿಗೆಗಳು ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಮಮತಾ. ಬಟ್ ಲೋಕೇಶ್, ಇವಾಗ ಸದ್ಯಕ್ಕೆ ಬೆಂಗಳೂರಿನಲ್ಲಿ ಕಾರ್ಪೊರೇಟರ್ಗಳು ಇಲ್ಲದೆ ಇರುವ ಕಾರಣ ವಾರ್ಡ್ ಇಂಜಿನಿಯರಿಂದ ಹಿಡಿದು ಚೀಫ್ ಇಂಜಿನಿಯರ್ ತನಕ ಎಲ್ಲರೂ ಉತ್ತರದಾಯಿತ್ವ ಆಗಬೇಕಾಗತ್ತಾ? ಕೆಲವರ ದೊಡ್ಡ ದೊಡ್ಡ ಅಧಿಕಾರಿಗಳ ಬುಡಕ್ಕೂ ಬರುತ್ತಾ ಇದು ಅಂತ? ಯಾಕೆಂದರೆ ಸೈನಿಂಗ್ ಅಥಾರಿಟಿ ಅವ್ರದ್ದೇ ಆಗಿರೋದ್ರಿಂದ ಅಲ್ಟಿಮೇಟ್ಲಿ ಅವರೇ ಉತ್ತರ ಕೊಡಬೇಕಾಗುತ್ತಲ್ವಾ? ಖಂಡಿತ ಅರವಿಂದ್, ಪ್ರತಿಯೊಂದು ಕಾಮಗಾರಿ ಆಗಬೇಕು ಅಂದರೂ ಕೂಡ ಅದರಲ್ಲಿ ದೊಡ್ಡ ದೊಡ್ಡ ಅಧಿಕಾರಿಗಳ ಸಹಿ ಇಲ್ಲದೇ ಮುಂದಕ್ಕೆ ಹೋಗೋದಿಲ್ಲ, ಯಾವುದೇ ಫೈಲ್ಗಳು ಕೂಡ ಮುಂದಕ್ಕೆ ಹೋಗೋದಿಲ್ಲ. ಹಾಗಾಗಿ ಇದರ ಒಳಗಡೆ ಇರುವಂಥ ಆ ಸಮಯದಲ್ಲಿ 2014ರಿಂದ ಇಲ್ಲಿವರೆಗೂ ಕೂಡ ಆಗಿರುವಂಥ ಕಾಮಗಾರಿಗಳಿಗೆ ವಲಯ ಆಯುಕ್ತರು, ಜಂಟಿ ಆಯುಕ್ತರು ಮತ್ತು ಆ ವಲಯದಲ್ಲೇ ಬರುವಂಥ ಮುಖ್ಯ ಇಂಜಿನಿಯರ್ಗಳು ಮತ್ತು ಇಲ್ಲಿ ಬರುವಂಥ ಮುಖ್ಯ ಆಯುಕ್ತರು ಮತ್ತು ಮುಖ್ಯ ಇಂಜಿನಿಯರ್ ಇವರನ್ನು ಒಳಗೊಂಡಂಥ ಏನಿದೆ ಇವರೆಲ್ಲರೂ ಕೂಡ ಫೈಲ್ಗಳು ಸಹಿ ಆಗಿರುತ್ತೆ, ಮೂವ್ ಮಾಡಿರ್ತಾರೆ, ಬಿಲ್ ಪಾವತಿಯನ್ನು ಮಾಡ್ಕೊಂಡಿರ್ತಾರೆ. ಇದರಲ್ಲೇ ಆಗಿರುವಂತಹ ವ್ಯತ್ಯಾಸಗಳು ಏನು, ಇದರಿಂದ ವ್ಯತ್ಯಾಸ ಆಗಬೇಕಾದ್ರೆ ಆ ವಾರ್ಡ್ ಇಂಜಿನಿಯರ್ಗಳು ಏನು ಮಾಡಿದ್ದಾರೆ, ಅವರಿಗೆ ಒತ್ತಡ ಯಾರು ಹಾಕಿದ್ರು, ಕೆಲಸ ಮಾಡ್ದೇ ಬಿಲ್ ಆಗಿರುವಂಥದ್ದು ಏನಾದರೂ ಇದೆಯಾ, ಅಥವಾ ಸುಮ್ಮನೆ ಈಗ ಬೋರ್ವೆಲ್ ಕೊರೆಯೋದಕ್ಕೆ ಅಂತೇಳಿ 100 ಅಡಿ ಅಂತ ಇವರು ತೋರಿಸ್ಬಿಟ್ಟು ಅಲ್ಲಿ ಕೊರೆದಿರೋದು ಬರೀ 50 ಅಡಿ 200 ಅಡಿ 300 ಅಡಿ ತೋರಿಸ್ಬಿಟ್ಟು ಕಡಿಮೆ ಅಡಿ ಕೊರೆದಿರುವಂಥದ್ದು ಏನಾದರೂ ವ್ಯತ್ಯಾಸ ಇದೆಯಾ? ಆ ರೀತಿಯಾದಂಥ ಎಲ್ಲ ರೀತಿಯ ಪರಿಶೀಲನೆಯನ್ನು ಮಾಡ್ತಾರೆ. ಇವ್ರು ಕೊಟ್ಟಿರುವಂಥ ಸಾಕ್ಷಿಗಳಿಗೂ ಇಡೀ ಅವರ ಬಳಿ ಇರುವಂಥ ಸಾಕ್ಷಿಗಳಿಗೂ ವ್ಯತ್ಯಾಸ ಇದೆ. ದಾಖಲೆಗಳಲ್ಲಿ ಸಾಕಷ್ಟು ವ್ಯತ್ಯಾಸದ ಕಾರಣದಿಂದಾಗಿ ಈಗ ಇಡಿ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇರುವಂಥದ್ದು. ನಿಜಕ್ಕೂ ಈ ದಾಳಿಯ ಬಳಿಕ ದೊಡ್ಡ ದೊಡ್ಡ ಅಧಿಕಾರಿಗಳ ಬುಡಕ್ಕೂ ಬರುತ್ತೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಥ್ಯಾಂಕ್ ಯು ಲೋಕೇಶ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.
ಸೊ ನೋಡ ಇವತ್ತು ಕೂಡ ಇಡಿ ದಾಳಿ BBMPನಲ್ಲಿ ಮುಂದುವರಿಯುತ್ತೆ.